ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8ನೇ ಕಂತು ಹಣ ಕುರಿತು ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ. ಈ ಒಂದು ಅಪ್ಡೇಟು ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಒಂದು ಹೊಸ ಅಪ್ಡೇಟ್ ಆಗಿರುತ್ತೆ. ಆ ಅಪ್ಡೇಟ್ ಏನು, ಯಾಕೆ ಬಂದಿದೆ, ಏನಂತ ಅಪ್ಡೇಟ್ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ಸಹ ಚಾನಲ್ಗೆ ಪಟ್ಟಂತ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಈಗಾಗಲೇ ಸಹ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿದ್ದ ಆದಮೇಲೆ ಇದು ರೀಸೆಂಟಾಗಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಫಲಾನುಭವಿಗಳು ನೀವೇ ಕೇಳ್ತಿದ್ರಿ, ಸರ್ ನೀವು ನೋಡಿದ್ರೆ 8ನೇ ಕಂತು ಹಣದ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಿದ್ದೀರಾ ಅಲ್ವಾ ಸರ್, ಬಟ್ ನನಗೆ 6ನೇ ಕಂತು ಹಣನೇ ಬಂದಿಲ್ಲ, 7ನೇ ಕಂತು ಹಣನೇ ಬಂದಿಲ್ಲ, ನೀವು ನೋಡಿದ್ರೆ 8ನೇ ಕಂತು ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತೀರಾ ಅಂತ ಹೇಳಿಬಿಟ್ಟು ಸುಮಾರು ಕಮೆಂಟ್ಸ್ ಆದರೆ ಬರ್ತಿದ್ವು. ಇಲ್ಲಿ ನಮಗೆ ಕೇವಲ 1ರಿಂದ 5 ಕಂತು ಹಣ ಮಾತ್ರ ಬಂದಿದೆ ಸರ್, 6ನೇ ಕಂತು ಹಣ ಬಂದಿಲ್ಲ, 7ನೇ ಕಂತು ಹಣ ಇನ್ನೂ ಬಂದಿಲ್ಲ, ನೀವು ನೋಡಿದ್ರೆ 8ನೇ ಕಂತು ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತಿದ್ದೀರಾ, ಯಾಕೆ ಸರ್ ನಮ್ಗೆ 8ನೇ ಕಂತು ಹಣನೂ ಇನ್ನು ಯಾವಾಗ ಬರುತ್ತೆ, ಇನ್ನೂ 3 ತಿಂಗಳ ಹಣ ಪೆಂಡಿಂಗ್ ಇದೆ ಅಲ್ವಾ ಅಂತ ನೀವು ಕೇಳ್ತಿದ್ರಿ. ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟು ನೋಡಿ. 6ನೇ ಕಂತು ಹಣ, 7ನೇ ಕಂತು ಹಣ ಆ್ಯಂಡ್ ಹಾಗೇನು ಸಹ 8ನೇ ಕಂತು ಹಣ ಸೇರಿ ಒಟ್ಟಿಗೆ 6,000 ಹಣ ಆದರೆ ಬರುತ್ತಂತೆ. ಇದೇ ತಿಂಗಳು 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದರೆ 6ನೇ ಕಂತು ಹಣ, 7ನೇ ಕಂತು ಹಣ, 8ನೇ ಕಂತು ಹಣ ಪೆಂಡಿಂಗ್ ಇದೆಯೋ ಅವ್ರಿಗೆ 100% ಆಗಿ 6,000 ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಬರ್ತಿರತಕ್ಕಂಥ ಒಂದು ಹೊಸ ಅಪ್ಡೇಟ್ ಆದರೆ ಇದು ಆಗಿರುತ್ತೆ. ಓಕೆನಾ, ನಿಮ್ಗೇನಾದರೂ ಇನ್ನೂ ಸಹ 6ನೇ ಕಂತು ಹಣ, 7ನೇ ಕಂತು ಹಣ, 8ನೇ ಕಂತು ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ಬೇಡ, ಒಟ್ಟಿಗೆ ನಿಮಗೆ 6,000 ಹಣ ಬರೋ ಚಾನ್ಸಸ್ ಆದರೆ ಇದೆ ಅಂತ ಹೇಳಿದ್ದಾರೆ. ಅದುವೇ ಸಹ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಇದೇ ತಿಂಗಳು ನಿಮಗೆ ನಿಮ್ಮ ಒಂದು 6,000 ಹಣ ಆದರೆ ಜಮಾ ಆಗುತ್ತೆ. ಈಗಾಗಲೇ 5 ಕಂತು ಹಣ ಪಡ್ಕೊಂಡಿದ್ದೀರಾ, ಇನ್ನು 3 ಕಂತು ಹಣ ಬಾಕಿ ಇದೆ ಅಲ್ವಾ, ಆ 3 ಕಂತು ಹಣನೂ ಸಹ ಬರುತ್ತೆ. 8ನೇ ಕಂತು ಹಣ ಯಾರಿಗೆಲ್ಲ ಬಾಕಿ ಇದೆ ಅವ್ರಿಗೆಲ್ಲನೂ ಸಹ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಆದರೆ ಸಿಗ್ತಿರೋದು. ನಿಮಗೆ 8ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.